ಪಿಟಿಗೆ ಸರ್ ಸಿದ್ದರಾಮಯ್ಯನವರನ್ನ ಅಧ್ಯಕ್ಷರಾಗಿ ಮಾಡಿದ್ದಾರೆ 14 ಜನ ಸದಸ್ಯರು ಸರ್. ಏನಿದರ ಹಿಂದಿನ ಚರ್ಚೆ ನಡೀತಿದೆ ಸರ್. ಅಂದ್ರೆ ಸಿದ್ದರಾಮಯ್ಯನ ರಾಷ್ಟ್ರ ರಾಜಕಾರಣಕ್ಕೆ ಕರ್ಕೊಂಡು ಹೋಗೋದು, ಇಲ್ಲಿ ಲೈನ್ ಕ್ಲಿಯರ್ ಮಾಡೋದು, ಹೀಗೆಲ್ಲ ಚರ್ಚೆ ನಡೀತಿದೆ. ಒಂದನೇದಾಗಿ ಸಿದ್ದರಾಮಯ್ಯ ಅವರಿಗೆ ಡಿಮೋಷನ್ನ ಪ್ರಮೋಷನ್ನ ಎಂಬುದು ಸಿದ್ದರಾಮಯ್ಯ ಅವರು ಹೇಳ್ಬೇಕು. ಕರ್ನಾಟಕದಲ್ಲಿ ಸಾರ್ವತ್ರಿಕವಾಗಿ ನೋಡುವುದು ಒಂದು ರೀತಿಯಲ್ಲಿ ಸಿದ್ದರಾಮಯ್ಯ ಡಿಮೋಷನ್ ಅಂತ. ಯಾವುದೇ ಅಧಿಕಾರಿ ಇಲ್ಲದಿರುವಂಥ ಒಂದು ಸಲಹಾ ಸಮಿತಿಗೆ ಅಧ್ಯಕ್ಷ ಮಾಡಿ ಸ್ಪಷ್ಟವಾದ ಆದೇಶ ಇಲ್ಲದೆ, ಅದಕ್ಕೆ ಉದ್ದೇಶವೂ ಇಲ್ಲದೆ ಕರ್ನಾಟಕ ರಾಜಕಾರಣದಲ್ಲಿ ಬದಲಾವಣೆ ಆಗುತ್ತೆ ಅನ್ನುವಂಥ ಸೂಚನೆ ಅನ್ನುವಂಥದ್ದು ಇನ್ನಷ್ಟು ಆ ಪ್ರಶ್ನೆಗೆ ಇನ್ನಷ್ಟು ಪುಷ್ಟಿ ಸಿಕ್ಕಿದೆ. ನನಗೆ ಅನಿಸ್ತಾ ಇದೆ ಕರ್ನಾಟಕ ರಾಜಕಾರಣ ದೃಷ್ಟಿಯಿಂದ ಇದು ಬಹಳ ಮಹತ್ವದ ಬೆಳವಣಿಗೆ ಅಂತ ಅನಿಸ್ತದೆ. ಏನೇ ಆಗಲಿ ಅದು ಆಂತರಿಕವಾಗಿ ಅದು ಕಾಂಗ್ರೆಸ್ಸಿನ ಒಂದು ನಿರ್ಣಯ, ನಾವು ಅದರ ಬಗ್ಗೆ ಕಮೆಂಟ್ ಮಾಡೋದಿಲ್ಲ. ಆದರೆ ಒಬ್ಬ ಕನ್ನಡಿಗನಾಗಿ ಕರ್ನಾಟಕ ರಾಜಕಾರಣವನ್ನು ಭಾಳ ವರ್ಷದಿಂದ ನೋಡುವಾಗ ಯಾವಾಗ ರಾಜ್ಯ ರಾಜಕಾರಣಕ್ಕೆ ಮುಖ್ಯಮಂತ್ರಿಗಳಿದ್ದಾಗ ಬದಲಾವಣೆ ಆಗಿದೆ, ಅವ್ರಿಗೆ ರಾಷ್ಟ್ರೀಯಲ್ಲಿ ಏನೋ ಒಂದು ಹುದ್ದೆ ಕೊಟ್ಟಿರುವಂಥದ್ದು ಹಿನ್ನೆಲೆ. ಹೀಗಾಗಿ ಸಿದ್ದರಾಮಯ್ಯ ಅವರು ಇದನ್ನು ಯಾವ ರೀತಿ ತೆಗೆದುಕೊಳ್ತಾರೆ ಅನ್ನೋದು ಭಾಳ ಈ ಚರ್ಚೆ ಬೆನ್ನಲ್ಲೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ರಾಜ್ಯ ರಾಜಕಾರಣಕ್ಕೆ ಬರ್ತಾರೆ ಅಂತಕ್ಕಂಥದ್ದು ಚರ್ಚೆ ಶುರುವಾಗ್ತದೆ. ಚರ್ಚೆ ಏನು ಬೇಕಾದ್ರೆ ಆಗ್ಬೋದು, ಆದರೆ ಇಲ್ಲಿ ಕೇಂದ್ರ ಬಿಂದು ಸಿದ್ದರಾಮಯ್ಯ. ಮೇಕೆದಾಟು ಜಟಾಪಟಿ ಮತ್ತೆ ಶುರುವಾಗಿದೆ ಸರ್. ನೋಡಿ, ಮೇಕೆದಾಟು ಬಗ್ಗೆ ನಮ್ಮ ಫ್ಯಾನ್ ಮೊದಲಿಂದ ಕ್ಲಿಯರ್ ಇದೆ. ತಮಿಳುನಾಡು ಈಗಾಗಲೇ ಕೋರ್ಟಿಗೆ ಹೋಗಿದೆ. ಹಿಂದೆ ಕಾಂಗ್ರೆಸ್ ಪಾದಯಾತ್ರೆ ಮಾಡುವಾಗಲೂ ಕೂಡ ಕೋರ್ಟಿಗೆ ಹೋಗಿತ್ತು. ಮಿಸ್ಲಿನಿಯಸ್ ಅಪ್ಲಿಕೇಶನ್ ಹಾಕಿದ್ರು. ನಾವು ಅದನ್ನು ಭಾಳ ಸ್ಪಷ್ಟವಾಗಿ ಸರ್ಕಾರವಾಗಿ ಹೇಳಿದ್ರು ಕೂಡ ಅವತ್ತಿನ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಅವರು, ಡಿ ಕೆ ಶಿವಕುಮಾರ್ ಅವರು ಕೋರ್ಟಲ್ಲಿಲ್ಲ ಅಂತ ಸುಳ್ಳು ಹೇಳ್ಕೊಂಡು ಬಂದರು. ರಾಜಕಾರಣಕ್ಕಾಗಿ ಪಾದಯಾತ್ರೆಯನ್ನು ಮಾಡಿದರು. ಈಗ ಒಬ್ಬರ ಮೇಲೆ ಒಬ್ಬರು ಹಾಕೊಳ್ಳುವಂಥ ಕೆಲಸ ಮಾಡ್ತಾ ಇದ್ದಾರೆ. ಮೇಕೆದಾಟು ಕರ್ನಾಟಕ ರಾಜ್ಯದ ಹಕ್ಕು. ಕಾವೇರಿ ಟ್ರಿಬ್ಯುನಲ್ನ ಯಾವುದೇ ಷರತ್ತು ಉಲ್ಲಂಘನೆ ಆಗುವುದಿಲ್ಲ. ಈಗಾಗಲೇ ಕೋರ್ಟಲ್ಲಿರೋದ್ರಿಂದ ಕರ್ನಾಟಕ ಸರ್ಕಾರ ಅದನ್ನು ಕೋರ್ಟ್ನಿಂದ ತೆರವುಗೊಳಿಸೋದಕ್ಕೆ ಎಲ್ಲ ಪ್ರಯತ್ನಗಳನ್ನು ಮಾಡಬೇಕು. ಅವತ್ತು ನಾನು ಹೇಳಿದಾಗಲೂ ಕೂಡ ಭಾಳ ಹಗುರವಾಗಿ ತೆಗೆದುಕೊಂಡು, ಈಗಾದರೂ ಅದನ್ನು ಗಂಭೀರವಾಗಿ ತೆಗೆದುಕೋಬೇಕು ಅಂತ ಆಗ್ರಹವನ್ನು ನಾನು ಮಾಡ್ತೇನೆ. ಅಂತಾರಾಜ್ಯ ನದಿ ವಿವಾದ ವಿಷಯದಲ್ಲಿ ನಾವೆಲ್ಲ ಒಂದಾಗಿ ಒಕ್ಕಟ್ಟಾಗಿ ಬಂದಿದ್ದೇವೆ ಎಂದು ಕೂಡ ಮೇಕೆದಾಟು ವಿಷಯದಲ್ಲಿ ಕೂಡ ಒಂದಾಗಿ ಒಕ್ಕಟ್ಟಾಗಿದೆ. ಸರ್, ಈಗ ಕುಮಾರಸ್ವಾಮಿ ಹೇಳ್ತಾ ಇದ್ದಾರೆ ಮೇಕೆದಾಟು ಏನಾದರೂ ಮಾಡಬೇಕು ಅಂತಂದ್ರೆ ಅದು ದೇವೇಗೌಡರ ಕುಟುಂಬನೇ ಮತ್ತೆ ಬರಬೇಕು ಅಂತ. ಅಲ್ಲ, ಅದು ಅವರ ಆತ್ಮವಿಶ್ವಾಸ ಅಷ್ಟೇ. ಆದರೆ ತಮಿಳುನಾಡು ಒಪ್ಪಿಸುವಂಥ ಕೆಲಸ ಇವತ್ತು ಕಾಂಗ್ರೆಸ್ ಮೇಲಿದೆ. ಕಾಂಗ್ರೆಸ್ ಮಿತ್ರ ಪಕ್ಷ ಇರೋದ್ರಿಂದ ನಾವು ಅವತ್ತು ಹೇಳಿದ್ವಿ, ಇಲ್ಲಿ ಪಾದಯಾತ್ರೆ ಮಾಡೋ ಬದಲು ಚೆನ್ನೈಗೆ ಹೋಗಿ ಸ್ಟಾಲಿನ್ ಒಪ್ಪಿಸ್ಬಿಟ್ರೆ ಭಾಳ ಸುಲಭ ಆಗ್ತದೆ, ಕರ್ನಾಟಕ ಭಾಳ ದೊಡ್ಡ ಉಪಕಾರ ಆಗುತ್ತೆ ಅಂತ ಹೇಳಿ. ಆದರೆ ಅವತ್ತು ರಾಜಕಾರಣ ಭಾಳ ಮುಖ್ಯವಾಗಿತ್ತು. ಕನಿಷ್ಠ ಈಗ ಸರ್ಕಾರದಾಗಿದ್ದಾರೆ, ಈಗ ಆ ಕ್ರೆಡಿಟನ್ನು ಅವರೇ ತಗೋಬೋದು. ಈಗಲಾದರೂ ಸ್ಟಾಲಿನ್ ಒಪ್ಪಿಸುವಂಥ ಕೆಲಸ ಕಾಂಗ್ರೆಸ್ಸಿಗರು ಮಾಡ್ತಾರೆ. ಯಾಕೆ ಅನ್ವಯ ಆಗಲ್ಲ ಅಂತ ಪ್ರಶ್ನೆ ಮಾಡ್ತಾರೆ. ಈ ಕಡೆ ಮಹದಾಯಿಗೂ ಕೂಡ ಕೊಡಿಸ್ಲಿ ಆಗಿದ್ದಾರೆ, ಗೋವಾದಲ್ಲಿ ನಿಮ್ಮ ಮಿತ್ರ ಪಕ್ಷ ಇದೆ ಅಂತಕ್ಕಂಥದ್ದು ಆಗಲೇ ನೋಡ್ರಿ ಭಾಳ ವ್ಯತ್ಯಾಸ ಇದೆ. ಮಹದಾಯದಲ್ಲಿ ಈಗಾಗಲೇ ಟ್ರಿಬ್ಯುನಲ್ ಆಗಿ ನೋಟಿಫಿಕೇಶನ್ ಕೂಡ ಆಗಿದೆ. ನಮ್ಮ ಸರ್ಕಾರವೇ, NDA ಸರ್ಕಾರ, ನರೇಂದ್ರ ಮೋದಿ ಸರ್ಕಾರನೇ ನೋಟಿಫಿಕೇಶನ್ ಮಾಡಿದೆ. ಅಲ್ಲಿಗೆ ಕೇಂದ್ರ ಸರ್ಕಾರದ ಬಹಳ ದೊಡ್ಡ ಕೆಲಸ ಜವಾಬ್ದಾರಿ ಆಗಿದೆ. ಈಗ ಕೇವಲ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಮಾತ್ರ ಉಳಿದಿದೆ, ಅದಕ್ಕೂ ಕೂಡ ಪ್ರಯತ್ನಗಳಾಗ್ತಾ ಇದ್ದಾವೆ. ಅದೊಂದು ಫಾರ್ಮಾಲಿಟಿ, ಅದಾದ ತಕ್ಷಣವೇ ಅದು ಪ್ರಾರಂಭ ಆಗುತ್ತೆ. ಅದಕ್ಕೂ ಇದಕ್ಕೂ ಬಹಳ ವ್ಯತ್ಯಾಸ. ರಾಜ್ಯಾಧ್ಯಕ್ಷ ಸ್ಥಾನ ಆಯ್ಕೆ ಯಾವಾಗ ಸರ್? ರಾಜ್ಯದಲ್ಲಿ ಎಲ್ಲಿಗೆ ಹೋಗಿ ಬಂದ್ರಿ? ಸೀಕ್ರೆಟ್ ಆಗಿ ಹೋಗಿ ಬಂದ್ರಿ, ಕೆಲವ್ರನ್ನ ಭೇಟಿ ಮಾಡಿದೀನಿ ಅಂತ. ಇಲ್ರಿ, ಒಂದು ನಿಮಿಷ. ಅಲ್ಲೆಲ್ಲ ದಿಲ್ಲಿ ಮಾಧ್ಯಮದವ್ರನ್ನೆಲ್ಲ ಭೇಟಿಯಾಗಿ ಬಂದಿದ್ದೀನಿ. ಪ್ರಶ್ನೆ ಏನಂದ್ರೆ, ನಾನು ಹೋಗಿರುವಂಥದ್ದು ನನಗೆ ಅಮೆರಿಕನ್ ವೀಸಾದ ಅಪಾಯಿಂಟ್ಮೆಂಟ್ ಇತ್ತು.
US ಎಂಬಸಿಯಿಂದ ಅದಕ್ಕೆ ಹೋಗಿದ್ದೆ ಅಷ್ಟೇ. ಅಲ್ಲಿ ಯಾವುದೇ ನಾಯಕರು ಊರಲ್ಲಿ ಇರಲಿಲ್ಲ, ಅದಕ್ಕೆ ಭೇಟಿ ಆಗಲಿಲ್ಲ, ಮತ್ತೆ ಯಾರನ್ನೂ ಭೇಟಿಯಾಗಿಲ್ಲ. ಸರ್ ಹಾಗೇನೆ ಆರ್ ಅಶೋಕ್ ಮತ್ತೆ ವಿಜೇಂದ್ರ ನಡುವೆ ಮತ್ತೆ ಕೋಲ್ಡ್ ವಾರ್ ಜಾಸ್ತಿ ಆಗಿದೆ, ಕಂದಕ ಜಾಸ್ತಿ ಆಗ್ತಾ ಇದೆ. ಅತ್ಯಂತ ಎಲ್ಲ ಸಮಸ್ಯೆಗಳ ಬಗೆಹರಿಸ್ತಿರುವಂತ ಆಂತರಿಕ ಶಕ್ತಿ ಇರುವಂತ ಪಕ್ಷ ಯಾವ್ದಾದ್ರಿಂದ ಅದು ಭಾರತೀಯ ಜನತಾ ಪಕ್ಷ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.